ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬೆರಕೆ ಸೊಪ್ಪನ್ನೆಲ್ಲ ಹಾಕಿ ಮಚ್ಚೊಪ್ಪು ಮಾಡಿದ್ದೀನಿ. ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ನನ್ನ ಮನೆ ಹತ್ರ ಒಂದು ಕ್ರೇಟಲ್ಲಿ ಬಸಳೆ ಸೊಪ್ಪನ್ನು ಹಾಕಿಟ್ಟಿದ್ದೆ. ನೋಡಿ, ಸ್ವಲ್ಪ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ಬಲ್ತಿತ್ತು, ಅದಕ್ಕೆ ಬಲ್ತಿರೋ ಎಲೆಗಳನ್ನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನ ಸಂತೆಯಿಂದ ತೊಗೊಂಡು ಬಂದಿದ್ದೆ. ಕಡ್ಡಿನ ಅಲ್ಲೊಂದು ಕ್ರೇಟಲ್ಲಿ ಚುಚ್ಚಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು. ಇಲ್ಲಿ ಸ್ವಲ್ಪ ಊರಿಂದ ಬೆರಕೆ ಸೊಪ್ಪನ್ನು ತೊಗೊಬಂದಿದ್ದೆ. ನೋಡಿ, ಇದು ನೆಲನಲ್ಲಿ ಅಂತಾರೆ, ಮತ್ತು ಕಾಶಿ ಸೊಪ್ಪು ತೊಗೊಬಂದಿದ್ದೆಲ್ಲ ಮಿಕ್ಸಾಗಿ ಸ್ವಲ್ಪ ಏನೇನೋ ಸೊಪ್ಪುಗಳು ತೊಗೊಬಂದಿದ್ದೆ, ಹೆಸರು ಹೇಳೋದಕ್ಕೆ ಬರೋದಿಲ್ಲ. ನಂತರ ಇಲ್ಲಿ ನೋಡಿ, ಇದನ್ನ ಕನ್ನೆ ಸೊಪ್ಪು ಅಂತ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ. ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಈ ಥರ ಬೆರಕೆ ಸೊಪ್ಪನ್ನ ತೊಗೊಬಂದು ಮಾಡ್ತಾಯಿದ್ರು. ತುಂಬ ರುಚಿಯಾಗಿರ್ತಾಯಿತ್ತು ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ರಾಗಿ ಹಿಟ್ಟನ್ನ ನಾನು ಸ್ವಲ್ಪ ಮೇಲೆ ಹಾಕಿ ಈ ಥರ ಒದ್ರಕೊಳ್ತಾ ಇದ್ದೀನಿ. ಯಾಕಂದರೆ ಸೊಪ್ಪಿನಲ್ಲಿ ಏನಾದರೂ ಚಿಕ್ಕ ಚಿಕ್ಕ ಹುಳ ಕೀಟ ಇದ್ದರೆ ಈ ಥರ ಒದ್ರದವಾಗ ತಟ್ಟದವಾಗ ಅದೆಲ್ಲ ಕೆಳಗಡೆ ಬಿದ್ದು ಬಿಡುತ್ತೆ. ನಂತರ ನಾವು ಈ ಥರ ಮೇಲೆ ಈ ಥರ ಸೊಪ್ಪನ್ನು ತೊಗೊಂಡು ಒಂದು ಬಕೆಟ್ಗೆ ಹಾಕ್ಕೊಂಡು ಬಸಳೆ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು 2 ಸತಿ ತೊಳ್ಕೊಳ್ತಾ ಇದ್ದೀನಿ ನಾನು ಸೊಪ್ಪನ್ನ. ಇದು ಅಗಸೆ ಸೊಪ್ಪು ಅಂತಾರೆ. ಇದನ್ನು ಸ್ವಲ್ಪ ಕಿತ್ಕೊಬಂದಿದ್ದೆ, ಇದನ್ನು ಅದಕ್ಕೆ ಸೇರಿಸ್ಕೊಂಡು ತೊಳ್ಕೊಳ್ತಾ ಇದ್ದೀನಿ. ನಂತರ ನಾನು ಇಲ್ಲಿ ಒಂದು ಕುಕ್ಕರ್ ತೊಗೊಂಡು 3 ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಅರ್ಧ ಬೌಲ್ ಆಗೋಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ನೀವು ಬೇಕಾಗಿದ್ದರೆ ತೊಗರಿಬೇಳೆನೂ ತೊಗೊಳ್ಳಿ. ಹಸಿರು ಮೆಣಸಿನ್ಕಾಯಿನ ನಾನು ಈ ಥರ ಕಡ್ಡಿನಲ್ಲಿ ಚುಚ್ಕೊಂಡಿದ್ದೀನಿ, ತೊಗೊಳೋದಕ್ಕೆ ಈಸಿ ಆಗುತ್ತೆ ಅಂತ. 2 ಬೆಳ್ಳುಳ್ಳಿ 2 ಈರುಳ್ಳಿ ತೊಗೊಂಡಿದ್ದೀನಿ. ಸೊಪ್ಪನ್ನ ಎರಡನೇ ಸತಿ ನಾನು ತೊಳಿತಾ ಇದ್ದೀನಿ. ತೊಳೆದ್ಬಿಟ್ಟು ಕುಕ್ಕರ್ಗೆ ಇಟ್ಕೊಂಡು 2 ವಿಸಿಲ್ ಬೇಯಿಸ್ಕೊಳ್ಳೋಣ. ನೀವು ಈ ಥರ ಯಾವಾಗಲಾದರೂ ಅಪರೂಪಕ್ಕಾದರೂ ಸಿಕ್ಕಿದ್ರೆ ಈ ಥರ ಸೊಪ್ಪುಗಳೆಲ್ಲ ತೊಗೊಂಬಂದು ಮಾಡಿ, ಅಟ್ಲೀಸ್ಟ್ ತಿಂಗಳಿಗೊಂದು ಸತಿನಾದರೂ ಈ ಥರ ಮಾಡ್ಕೊಂಡು ಊಟ ಮಾಡಿ, ಆರೋಗ್ಯಕ್ಕೆ ಒಳ್ಳೆಯದು. ಸೊಪ್ಪೆಲ್ಲ ಬೆಂದಿದ ನಂತರ ಇಲ್ಲಿ ನಾನು ನೀರನ್ನು ಬಗ್ಗಿಸ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸೊಪ್ಪನ್ನು ಆರಿಸ್ಕೊಳ್ತಾ ಇದ್ದೀನಿ. ಆರಿಸ್ಕೊಂಡು ನಂತರ ರುಬ್ಕೊಳ್ಳೋಣ. ನೋಡಿ, ಈ ಥರ ಹಸಿರು ಮೆಣಸಿನ್ಕಾಯಿನ ನಾನು ಕಡ್ಡಿಗೆ ಚುಚ್ಕೊಂಡಿದ್ದೀನಿ. ಯಾಕಂದರೆ ನೋಡಿ, ಈ ಥರ ತೊಗೊಳ್ಬೇಕಾದ್ರೆ ಈಸಿಯಾಗಿರುತ್ತೆ ಅಂತ. ಸ್ವಲ್ಪ ಆರಿದ ನಂತರ ನಾನು ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ತೆಂಗಿನಕಾಯಿನೂ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿನ ಬೆಂದಿದ ನಂತರ ಕಿವುಚಿದ್ರೆ ಅದ್ರ ಒಳಗಡೆ ಇರೋದು ಮಾತ್ರ ಬಂದ್ಬಿಡುತ್ತೆ. ಅದು ಸಿಪ್ಪೆಲ್ಲನೂ ಆಚೆಗೆ ಹಾಕ್ಬಿಡೋಣ. ಇದನ್ನೆಲ್ಲ ಸ್ವಲ್ಪ ರುಬ್ಕೊಂಡಿದ್ದ ನಂತರ ನಾನು ಇಲ್ಲಿ ಬೇಳೆನೂ ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ರುಬ್ಬಿದ ನಂತರ ಇಲ್ಲಿ ಸೊಪ್ಪನ್ನು ನಾನು ರುಬ್ಕೊಂಡು ಉಪ್ಪು ರುಚಿಗೆ ತಕ್ಕದಷ್ಟು ಹಾಕ್ಕೊಂಡು ಕಾಯಿಸ್ಕೊಳ್ಳೋಣ. ಜಾಸ್ತಿ ಎಲ್ಲ ಕಾಯಿಸೋದೇನು ಬೇಕಾಗಿಲ್ಲ. ಸ್ವಲ್ಪ ಒಂದು ಕುದಿ ಬಂದ ನಂತರ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಹಿಂಗು ಸ್ವಲ್ಪ ಹಾಕಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ರುಚಿಯಾದ ಮಚ್ಚೊಪ್ಪು ರೆಡಿ. ಥ್ಯಾಂಕ್ ಯು.